everyone, welcome back to my channel Shobha Gardening. Today I am going to talk about these plants. Hi ಸ್ನೇಹಿತರೆ, welcome back to my channel Shobha Gardening. ಸ್ನೇಹಿತರೆ, ಈ ಇಂಡೋರ್ ಪ್ಲಾಂಟ್ ಬ್ಯೂಟಿಫುಲ್ ಆದ ಇಂಡೋರ್ ಪ್ಲಾಂಟ್ ಬಗ್ಗೆ ನಿಮಗೆ ಸ್ವಲ್ಪ ಇನ್ಫಾರ್ಮೇಷನ್ ಕೊಡ್ತೀನಿ. ಓಕೆನಾ ಸ್ನೇಹಿತರೆ? ನೋಡಿ ಸ್ನೇಹಿತರೆ, ಇಂಡೋರ್ಗೆ ಪರ್ಫೆಕ್ಟ್ ಆದ ಗಿಡಗಳಂತ ಸ್ವಲ್ಪ ಗಿಡಗಳಿದೆ ಸ್ನೇಹಿತರೆ. ಅದರಲ್ಲಿ ಇದು ಮೋಸ್ಟ್ ಪಾಪ್ಯುಲರ್ ಇಂಡೋರ್ ಪ್ಲಾಂಟ್ಸ್ ಡ್ರೆಸ್ಸಿನಾ ಲೈಮ್ ಲೈಟ್ ಸ್ನೇಹಿತರೆ. ನೋಡಿ ಏನು ಬ್ಯೂಟಿಫುಲ್ ಆಗಿದೆ ನೋಡಿ ಸ್ನೇಹಿತರೆ. ವಾಟ್ ಎ ಗಾರ್ಜಿಯಸ್ ಪ್ಲ್ಯಾಂಟ್ ನೋಡಿ ಸ್ನೇಹಿತರೆ. ಇದೆಲ್ಲ ಇದಕ್ಕಿಂತ ದೊಡ್ಡದು ಕೂಡ ಬರುತ್ತೆ ಸ್ನೇಹಿತರೆ. ಇದಕ್ಕಿಂತ ಇನ್ನೂ ದೊಡ್ಡ ಸೈಜಲ್ಲೂ ಬರುತ್ತೆ. 5 ಫೀಟ್ ಟಾಲ್ ಕೂಡ ಬರುತ್ತೆ. ಇದು ಇಂಟೀರಿಯರ್ ಇದಕ್ಕೆಲ್ಲ ಯೂಸ್ ಮಾಡ್ತಾರೆ. ಯಾವುದಾದ್ರು ದೊಡ್ಡ ದೊಡ್ಡ ರೆಸಾರ್ಟ್ಗಳಲ್ಲಿ, ಇಲ್ದಿದ್ರೆ ಮಾಲ್ಗಳಲ್ಲಿ, ಆಮೇಲೆ ವಿಲ್ಲಾಸು, ಅಪಾರ್ಟ್ಮೆಂಟು ಆ ಕಡೆ ಎಲ್ಲ ನೀವು ನೋಡಿರ್ತೀರ. ಈ ಥರ ಎಲ್ಲ ತುಂಬ ಇಟ್ಟಿರ್ತಾರೆ. ಆದರೆ ನೋಡಿ ಸ್ನೇಹಿತರೆ, ಇದರದ್ದು ಕೇರಿಂಗ್ ಯಾವ ಥರ ಅಂದರೆ ಲೋ ಲೈಟಲ್ಲಿ ಬೆಳೆಯುವಂಥ ಗಿಡ ಸ್ನೇಹಿತರೆ ಇದು. ನೋಡಿ ಇದ್ರ ಬಗ್ಗೆ ಒಂದು ಹೇಳ್ತೀನಿ, ಇನ್ನೊಂದು ಪ್ಲ್ಯಾಂಟ್ ಇದೆ ಅದ್ರ ಬಗ್ಗೆನೂ ಹೇಳ್ತೀನಿ. ಒಂದೆರಡು ಪ್ಲ್ಯಾಂಟ್. ಓಕೆನಾ ಸ್ನೇಹಿತರೆ? ನೋಡಿ, ಲೋ ಲೈಟಲ್ಲಿ ಬೆಳೆಯುವಂಥ ಗಿಡ. ಇದಕ್ಕೆ ಓವರ್ ಬಿಸಿಲು ಆಗೋದಿಲ್ಲ ಸ್ನೇಹಿತರೆ. ಲೋ ಲೈಟ್ ಅಂದರೆ ನೋಡಿ, ನೀವು ಇಡೋದಾದರೆ ಈ ಬಾಲ್ಕನಿಯಲ್ಲಿ ಇಡ್ಬೋದು. ನೀವು ಬಾಲ್ಕನಿ ಇಲ್ದಿದ್ರೆ ಎಂಟ್ರೆನ್ಸ್ ಬಾಕ್ಲು ಹತ್ರ ಇಡ್ಬೋದು ನೀವು. ಓಕೆನಾ ಸ್ನೇಹಿತರೆ? ಇದಕ್ಕೆ ಯಾವ ಥರ ಮಣ್ಣು ಅಂದರೆ ವೆಲ್ ಡ್ರೈನ್ ಸಾಯಿಲ್. ನಾನು ಎಲ್ಲ ವಿಡಿಯೋದಲ್ಲಿ ಹೇಳ್ತಾ ಇರ್ತೀನಿ, ವೆಲ್ ಡ್ರೈನ್ ಸಾಯಿಲ್. ಓಕೆನಾ ಸ್ನೇಹಿತರೆ? ವೆಲ್ ಡ್ರೈನ್ ಮಣ್ಣು ಎಲ್ಲ ಮಿಕ್ಸ್ ಆಗಿರೋದು. ಅದಂದರೆ ಇಂಡೋರ್ಗಂತ ಯೂಸ್ ಮಾಡ್ತಾರೆ ಸಪ್ರೇಟಾಗಿ. ನಾನು ವಿಡಿಯೋದಲ್ಲಿ ಹಾಕಿದ್ದೀನಿ ಸ್ನೇಹಿತರೆ, ನನ್ನ ಚಾನಲಲ್ಲಿದೆ, ಸರ್ಚ್ ಮಾಡ್ಕೊಳ್ಳೋಕೆನಾ ಸ್ನೇಹಿತರೆ. ಗಾರ್ಡನ್ ಮಣ್ಣು, ಕೊಕೋಪಿಟ್ಟು, ಪರ್ಲೈಟು ಇದೆಲ್ಲ ಮಿಕ್ಸ್ ಆಗಿರೋದು. ಓಕೆನಾ ಸ್ನೇಹಿತರೆ? ಯಾಕಂದರೆ ಇಂಡೋರ್ಗಂತ ಸಪ್ರೇಟಾಗಿ ಬರುತ್ತೆ. ನೋಡಿ, ಇದಕ್ಕೆ ಬಿಸಿಲು ಜಾಸ್ತಿ ಬೇಕಾಗಿಲ್ಲ. ಅದು ನಾನು ಮೊದಲೇ ಹೇಳಿದೆ. ನೋಡಿ, ನೀರು ಯಾವ ಥರ ಅಂದರೆ ಈ ಥರದ ನೀರು ಜಾಸ್ತಿ ಹಾಕೋಕ್ಕೆ ಹೋಗಲೇಬಾರ್ದು. ನೀರು ಬಂದ್ಬಿಟ್ಟು ಇದಕ್ಕೆ 15 ಡೇಸ್ ಒನ್ಸ್ ಹಾಕ್ಬಿಟ್ರೆ ಮತ್ತೆ ಹಾಕ್ಬಾರ್ದು. ಯಾಕಂದರೆ ಇಂಡೋರ್ ಪ್ಲ್ಯಾಂಟ್ಸ್ಗೆಲ್ಲ ಒಬ್ಬೊಬ್ಬರು ಏನು ಮಾಡ್ತಾರೆ, ಜಾಸ್ತಿ ನೀರು ಹಾಕಿ ಬಿಟ್ಬಿಡ್ತಾರೆ. ಅದೇನಾಗುತ್ತೆ, ಓವರ್ ವಾಟರಿಂಗ್ ಆದರೆ ಇವ್ರಿಗೆ ಆಗೋದಿಲ್ಲ ಸ್ನೇಹಿತರೆ. ಆದ್ದರಿಂದ ವಾಟ್ರ್ ಕೂಡ ಕಡಿಮೆ, ಆಮೇಲೆ ಇದು ಬಿಸಿಲು ಕೂಡ ಕಡಿಮೆ ಬೇಕು ಇವ್ರಿಗೆಲ್ಲ. ಓಕೆನಾ ಸ್ನೇಹಿತರೆ? ಆಮೇಲೆ ಇನ್ನೊಂದು ಪ್ಲ್ಯಾಂಟ್ಗೆ ಹೋಗೋಣ. ಇವ್ರ ಹೆಸರು ಬಂದು ಸ್ನೇಹಿತರೆ ಡಿಫೆನ್ಬಾಕಿಯಾ ಸ್ಟಾರ್ ಬ್ರೈಟ್ ಅಂತ ಸ್ನೇಹಿತರೆ. ನೋಡಿ ಏನು ಬ್ಯೂಟಿಫುಲ್ ಆಗಿದೆ. ಇದರಲ್ಲಿ 45 ಟೈಪ್ಸ್ ಆಫ್ ವೆರೈಟೀಸ್ ಇದೆ ಸ್ನೇಹಿತರೆ. ಇದರಲ್ಲೂ ಅಷ್ಟೇ, ಇದು ಇಂಡೋರ್ಗೆ ಸೂಪರಾಗಿರುತ್ತೆ. ನೀವು ಇಂಡೋರ್ ಇಡೋದಾದರೆ ಬೆಳಕು ಸ್ವಲ್ಪ ಬೇಕೇ ಬೇಕು. ಯಾಕಂದರೆ ಯಾವುದೇ ಪ್ಲ್ಯಾಂಟು ಇಂಡೋರಲ್ಲಿ ಇಡೋಕ್ಕಾಗಲ್ಲ. ಫುಲ್ ಇಂಡೋರಲ್ಲಿ ಇಡೋಕ್ಕೆ ಹೋಗಬಾರ್ದು. ಯಾಕಂದರೆ ಅವ್ರಿಗೆ ಸ್ವಲ್ಪ ಬೆಳಕು ಬೇಕೇ ಬೇಕು. ನೀವು ಓಪನ್ ಸ್ಪೇಸ್ ಇದ್ದರೆ, ಯಾವಾಗಲೂ ಬೆಳಕು ಇರೋದಿದ್ದರೆ ಆ ಕಡೆ ನೀವು ಇಟ್ಕೊಬೋದು. ಬಾಲ್ಕನಿ ಈ ಕಡೆ ನೀವು ಯಾವಾಗಲೂ ಬೆಳಕಿದ್ದೇ ಇರುತ್ತೆ. ಆಮೇಲೆ ಓಪನ್ ಹಾಲ್ ಇರುತ್ತಲ್ಲ ಒಬ್ಬೊಬ್ಬರಿಗೆ ದೊಡ್ಡದು, ಆ ಕಡೆ ಇಡ್ಬೋದು. ಯಾಕಂದರೆ ತುಂಬ ಕತ್ತಲೆಯಲ್ಲಿ ಇಡೋಕ್ಕೆ ಹೋಗಬಾರ್ದು. ಯಾಕಂದರೆ ಅವ್ರಿಗೆ ಉಸಿರಾಡೋಕ್ಕೆ ಇದು ಬೇಕು. ತುಂಬ ಒಬ್ಬೊಬ್ಬರು ಕತ್ತಲೆಯಲ್ಲಿ ಹಾಕಿ ಇದು ಮಾಡ್ತಾರೆ. ತುಂಬ ದಿನ ಕೂಡ ಒಳಗಡೆ ಇಡೋಕ್ಕೆ ಹೋಗಬೇಡಿ. ಶಿಫ್ಟ್ ಮಾಡ್ತಾ ಇರ್ಬೋದು ನೀವು. ಯಾವುದಾದ್ರೂ ಪ್ಲ್ಯಾಂಟ್ಗಳು, ಎಕ್ಸ್ಟ್ರಾ ಪ್ಲ್ಯಾಂಟ್ಗಳಿದ್ದರೆ ಶಿಫ್ಟ್ ಮಾಡ್ತಾನೆ ಇರ್ಬೋದು. ಓಕೆನಾ ಸ್ನೇಹಿತರೆ? ಇದು 45 ಟೈಪ್ಸ್ ಆಫ್ ವೆರೈಟಿ ಇದೆ ಸ್ನೇಹಿತರೆ. ಅರೇಸಿಯಾಯಿ ಫ್ಯಾಮ್ಲಿಗೆ ಸೇರಿದ್ದು ಇದು. ಓಕೆನಾ ಸ್ನೇಹಿತರೆ? ನೋಡಿ, ಇದಕ್ಕೆ ಕೂಡ ವೆಲ್ ಡ್ರೈನ್ ಮಣ್ಣು ಸ್ನೇಹಿತರೆ. ನೋಡಿ, ಪ್ಲ್ಯಾಂಟ್ ಸೈಜು ನೋಡಿಕೊಂಡು ನೀವು ಯಾವ ಥರ ಪ್ಲ್ಯಾಂಟ್ ಇದೆಯೋ ಆ ಸೈಜ್ ಪಾಟು ನೀವು ಚೂಸ್ ಮಾಡ್ಕೊಬೇಕು. ಇಲ್ಲದೆ ಜೆರಾಮಿಕ್ಕು, ಇಲ್ದಿದ್ರೆ ಯಾವ್ದಾದ್ರು ನಾರ್ಮಲ್ ಪಾಟ್ಸ್ ಗಿಡದ ಮೇಲೆ ಇದೆ. ಓಕೆನಾ ಸ್ನೇಹಿತರೆ? ಡಿಪೆಂಡ್ ಆಗಿದೆ. ಗಿಡದ ಮೇಲೆ ನೀವು ನೋಡಿಕೊಂಡು ಪಾಟ್ ಚೂಸ್ ಮಾಡ್ಕೊಬೇಕು ಸ್ನೇಹಿತರೆ. ಇದಕ್ಕೂ ಅಷ್ಟೇ, ಜಾಸ್ತಿ ನೀರು ಹಾಕೋಕ್ಕೆ ಹೋಗ್ಬಾರ್ದು. ಒಬ್ಬರು ಪ್ರೀತಿಯಿಂದ ನೀರು ಹಾಕ್ತೀನಿ ಅಂದ್ಬಿಟ್ಟು ಆ ಗಿಡಗಳನ್ನ ಸಾಯಿಸಾಕ್ಬಿಡ್ತಾರೆ. ಅದಕ್ಕೆ ಬಾಯಿ ಇದ್ದರೆ ಹೇಳುತ್ತೆ, ಪಾಪ ಯಾಕಮ್ಮ ನಂಗೆ ಸುಮ್ಮನೆ ನೀರು ಹಾಕ್ತಾ ಇದೆಯಾ ಅಂತ. ಒಬ್ಬರು ದಿನ ಹಾಕ್ತಾ ಇರ್ತಾರೆ, ಅಯ್ಯೋ ಪಾಪ ಗಿಡಗಳು ಅಂತ. ಅದಕ್ಕೆ ನೀವು ಗಿಡ ಇಡೋರು ಗಿಡಗಳ ಬಗ್ಗೆ ಫಸ್ಟು ನೀವು ಎಷ್ಟೆಷ್ಟು ಯಾವ್ಯಾವ ಗಿಡಗಳಿಗೆ ಎಷ್ಟೆಷ್ಟು ನೀರು ಬೇಕು, ಹೂವಿನ ಗಿಡಗಳಿಗೆ ಎಷ್ಟೆಷ್ಟು ನೀರು ಬೇಕು, ಇದೆಲ್ಲ ನೀವು ತಿಳ್ಕೊಬೇಕು. ಓಕೆನಾ ಸ್ನೇಹಿತರೆ? ಇದರಲ್ಲೂ ಅಷ್ಟೇ ಸ್ನೇಹಿತರೆ, ಡ್ರೆಸ್ಸಿನಲ್ಲಿ 120 ಟೈಪ್ಸ್ ಆಫ್ ವೆರೈಟಿ ಇದೆ ಡ್ರೆಸ್ಸಿನ ಪ್ಲ್ಯಾಂಟಲ್ಲಿ.
ನೀವು ಈ ಥರ ಇಂಡೋರ್ಸ್ ಇಡೋರು ಈ ಥರ ಪ್ಲ್ಯಾಂಟ್ಗಳನ್ನ ನೀವು ಚೂಸ್ ಮಾಡ್ಕೊಬೋದು. ಓಕೆನಾ ಸ್ನೇಹಿತರೆ? ಆ ಪ್ಲ್ಯಾಂಟ್ ಬಗ್ಗೆ ನಿಮಗೆ ಗೊತ್ತಾಗಿರಬೇಕು. ಓಕೆನಾ ಸ್ನೇಹಿತರೆ? ಆಮೇಲೆ ಮಳೆ ಟೈಮಲ್ಲಿ ಕೂಡ ನೀವು ಇದನ್ನೆಲ್ಲ ಜಾಸ್ತಿ ಇಂಡೋರ್ ಪ್ಲ್ಯಾಂಟ್ಗಳನ್ನ ಮಳೆಯಲ್ಲಿ ಜಾಸ್ತಿ ಇಡೋಕ್ಕೆ ಹೋಗಬಾರ್ದು. ಸ್ವಲ್ಪ ಸೇಫಾಗಿರೋ ಜಾಗದಲ್ಲಿ ಇಟ್ಕೊಳ್ಳಿ ಸ್ನೇಹಿತರೆ. ಮಳೆ ನೀರು ಕೂಡ ಜಾಸ್ತಿ ಸ್ಟೋರ್ ಆಗಬಾರ್ದು ಇದಕ್ಕೆ. ಓಕೆನಾ ಸ್ನೇಹಿತರೆ? ಇದಕ್ಕೆಲ್ಲ ಫರ್ಟಿಲೈಸರು ಅದೆಲ್ಲ ಏನು ನೀವು ಹಾಕೋದು ಬೇಕಾಗಿಲ್ಲ ಸ್ನೇಹಿತರೆ. ಒಂದು ಸರಿ ರೀಪಾಟ್ ಮಾಡ್ತೀರಲ್ಲ ಅದರಲ್ಲೇ ಎಲ್ಲ ಅದೇ ಇಂಡೋರ್ ಪ್ಲ್ಯಾಂಟ್ಗಂತ ಸಪ್ರೇಟಾಗಿ ಬರುತ್ತೆ, ಅದರಲ್ಲೇ ಮಿಕ್ಸಾಗಿ ಎಲ್ಲ ಬಂದ್ಬಿಡುತ್ತೆ ಸ್ನೇಹಿತರೆ. ಕಂಪೋಸ್ಟು, ಕೊಕೊಪಿಟ್ಟು, ಪರ್ಲೈಟು ಇದೆಲ್ಲ ಅದರಲ್ಲೇ ಮಿಕ್ಸಾಗಿ ಬರುತ್ತೆ. ಆದ್ದರಿಂದ ಇದಕ್ಕೆಲ್ಲ ನೀವು ಏನೋ ಅವಾಗವಾಗ ಫರ್ಟಿಲೈಸರ್ ಕೊಡೋದು, ಬೇರೆ ಏನೇನೋ ಕೊಡೋದು ಅದೆಲ್ಲ ಮಾಡೋಕ್ಕೆ ಹೋಗ್ಬಾರ್ದು. ಓಕೆನಾ ಸ್ನೇಹಿತರೆ? ನೋಡಿ, ನಾನು ಈ ಥರ ಎಂಟ್ರೆನ್ಸಲ್ಲಿ ಇಟ್ಟಿದ್ದೀನಿ. ಇಲ್ಲಿ ಒಂದು ಉರುಳಿ ಇಟ್ಬಿಟ್ಟು ನೋಡಿ ಇಲ್ಲಿ ಇಟ್ಟಿದ್ದೀನಿ. ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಈ ಥರ ಎಂಟ್ರೆನ್ಸಲ್ಲಿ ಈ ಥರ ಇಟ್ಟರೆ ಒಂಥರ ಪಾಸಿಟಿವ್ ಎನರ್ಜಿ ಸ್ನೇಹಿತರೆ. ಮನೆಯಲ್ಲಿ ಬರೋರಿಗೆ ಈ ಥರ ಒಂದು ಗಿಡ, ಒಂದು ಉರುಳಿ ಒಂಥರ ಪಾಸಿಟಿವ್ ಎನರ್ಜಿ ಇರುತ್ತೆ. ನಮಗೆ ಖುಷಿಯಾಗಿರುತ್ತೆ ಸ್ನೇಹಿತರೆ. ಓಕೆ ಸ್ನೇಹಿತರೆ, ಈ ಗಿಡದ ಬಗ್ಗೆ ನಿಮ್ಗೆ ಇಷ್ಟ ಆಯಿತಾ? ಪ್ಲ್ಯಾಂಟ್ಗಳ ಬಗ್ಗೆ. ಓಕೆನಾ ಸ್ನೇಹಿತರೆ? ನೀವು ಇದರಲ್ಲಿ ಚಿಕ್ಕ ಸೈಜ್ ಕೂಡ ಬರುತ್ತೆ. ನೀವು ಪರ್ಚೇಸ್ ಮಾಡೋದಾದರೆ ಮಾಡ್ಕೊಬೋದು ಸ್ನೇಹಿತರೆ. ಚಿಕ್ಕ ಸೈಜಲ್ಲೂ ಬರುತ್ತೆ. 200-150 ಸಿಗುತ್ತೆ ಸ್ನೇಹಿತರೆ. ಯಾವ ಥರ ಬೇಕಾದರೂ ನೀವು ತೊಗೊಬೋದು. ದೊಡ್ಡ ಪ್ಲ್ಯಾಂಟ್ ಬೇಕಾದರೂ ನೀವು ತೊಗೊಬೋದು. ಓಕೆನಾ ಸ್ನೇಹಿತರೆ? ಓಕೆ ಸ್ನೇಹಿತರೆ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಸ್ನೇಹಿತರೆ. ದಯವಿಟ್ಟು ಒಬ್ಬೊಬ್ಬರು ಏನು ಮಾಡ್ತೀರಾ, ಕಮೆಂಟ್ ಮಾಡ್ತಾನೇ ಇರ್ತೀರಾ ಸ್ನೇಹಿತರೆ, ನೈಸು, ಸೂಪರ್ ಅಂತ. ದಯವಿಟ್ಟು ನಾನು ನೋಡಿ ಯಾವುದೇ ಇದು ಹೋದ್ರೂ, ಯಾರದೇ ವಿಡಿಯೋ ನೋಡಿದ್ರೂ, ಚಾನಲ್ಗೆ ಹೋದ್ರೂ ನಾನು ಏನು ಮಾಡ್ತೀನಿ, ಕಮೆಂಟ್ ಹಾಕ್ಬಿಟ್ಟೆ ನಾನು ಇದು ಫಸ್ಟು ಸಬ್ಸ್ಕ್ರೈಬ್ ಮಾಡಿಬಿಟ್ಟೆ ಕಮೆಂಟ್ ಹಾಕೋದು. ಒಬ್ಬರು ಏನು ಮಾಡ್ತಾರೆ, ಬರೀ ಕಮೆಂಟ್ಸ್ ಹಾಕ್ತಾನೆ ಇರ್ತೀರ. ದಯವಿಟ್ಟು ಒಂದೊಂದು ಸಬ್ಸ್ಕ್ರೈಬರು ಅಷ್ಟು ಮುಖ್ಯ ಸ್ನೇಹಿತರೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಾನು ಮಾಡ್ತೀನಿ, ನಿಮಗೆ ಸಪೋರ್ಟ್ ಮಾಡ್ತೀನಿ. ದಯವಿಟ್ಟು ಗಾರ್ಡನಿಂಗ್ ಚಾನಲ್ಗಳನ್ನ ದಯವಿಟ್ಟು ನೋಡಿ ಸ್ನೇಹಿತರೆ. ಓಕೆನಾ ಸ್ನೇಹಿತರೆ? ಓಕೆ ಸ್ನೇಹಿತರೆ, ಹ್ಯಾಪಿಯಾಗಿರಿ, ಖುಷಿಯಾಗಿರಿ. ಇನ್ನೊಂದು ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿ ಆಗ್ತೀನಿ. ಟೇಕ್ ಕೇರ್, ಬಾಯ್ ಸ್ನೇಹಿತರೆ.